ಸೊ ವೀಕ್ಷಕರೇ, ಇವತ್ತು ನಾವು ವೆರೈಟೀಸ್ ಆಫ್ ಕಾಫಿನ ನಾನು ಸವದಿದ್ದೀನಿ ಇಲ್ಲಿ. ಆಲ್ಮೋಸ್ಟ್ ತುಂಬಾ ವೆರೈಟೀಸ್ ಆಫ್ ಕಾಫಿ ಅಂತಾನೆ ಹೇಳ್ಬೋದು. ಫಿಲ್ಟರ್ ಕಾಫಿ ಇಂದ ಹಿಡಿದು ಆಲ್ಮೋಸ್ಟ್ ಕೋಲ್ಡ್ ಕಾಫಿ, ಅದರಲ್ಲಿ ಬೇರೆ ವೆರೈಟೀಸ್. ಸೊ ಲೈಕ್ ಏನಪ್ಪಾ ಅಂದ್ರೆ, ಈ ಒಂದು ಬ್ರೂವರಿ ಮಾಡ್ತಾರಲ್ಲ ಆ ತರದ್ರೆಲ್ಲ ಇದು ತುಂಬಾ ಡಿಲಿಷಿಯಸ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಸೊ ನೋಡ್ಬೋದು, ಹಲವಾರು ವಿಚಾರನ ಕುರಿತು ನಮ್ಗೆ ಕಾಫಿ ಮಾಹಿತಿ ನೀಡಿದ್ರು. ಸೊ ಕಾಫಿ ಮತ್ತೆ ಈ ಒಂದು ಕಾಫಿ ಉದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಮತ್ತೆ ಕಾಫಿ ಬೆಳೆಗಾರರನ್ನ ಉಳಿಸಿ ಬೆಳೆಸು, ಮತ್ತೆ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಟರ್ನ್ ಓವರ್ ಆಗೋ ನಿಟ್ಟಿನಲ್ಲಿ ಕೆಲಸಗಳು ನಡೀಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾನ್ಫರೆನ್ಸ್ ತುಂಬಾ ಅರ್ಥಪೂರ್ಣ, ಯಶಸ್ವಿ ಹಾಗೂ ಮಹತ್ವ ಪಡೆದಿದೆ. ಮುಂಬರುವ ದಿನಗಳಲ್ಲಿ ಕಾಫಿ ಬೆಳೆಗಾರರಿಗೆ ಸ್ಥಾನಮಾನ, ಗೌರವ ಸಿಗೋ ನಿಟ್ಟಿನಲ್ಲಾಗಿರ್ಬೋದು, ಅವ್ರು ಬೆಳೆದಿರುವಂತ ಬೆಳೆಗೆ ದೊಡ್ಡ ಮಟ್ಟದ ಒಂದು ಗೌರವಧನ ಆಗಿರ್ಬೋದು, ಪ್ರೋತ್ಸಾಹಧನ ನೀಡುವ ನಿಟ್ಟಿನಲ್ಲಾಗಿರ್ಬೋದು, ಸರ್ಕಾರದ ವತಿಯಿಂದನೂ ಒಂದು ಒಳ್ಳೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಸೊ ಈ ತರ ಕಾನ್ಫರೆನ್ಸ್ ಅಲ್ಲಿ ಹೆಚ್ಚೆಷ್ಟು ಪ್ಲಾಂಟರ್ಸ್ ಬರ್ಬೇಕಾಗತ್ತೆ. ಸೊ ಪಾರ್ಟಿಸಿಪೇಷನ್. I am a 4th generation coffee grower. My children are the 5th generation coffee growers who are running the show now. I think you can see she's on the stage. Saida Sumaira Bano and Syed Ghulam Moinuddin Qadri. They are running the show now. So they are moving everything forward very in a nice very way. Madam, how is the event? You have been participated from how many years you have been participating in this? I have not been participating in this actually. I am a planter. I know everything about estate. Now my children have started this. Okay. Because we were not into this before. Since 2 years they are running this. Before that we were only planters. So how is the crowd? this event is very nice. So new customers and people who are wanting to learn about coffee, it's very nice to see, because previously nobody had an interest for coffee, but now you can see so many people are interested in this, and this industry is moving very fast. No, because like in marketing and all, so people should be aware of things and all. Yeah. So this type of events and all, participation in this makes a lot of sense, as well as it makes a lot of in economy wise. Yeah. What do you tell about it? Yeah, this is a very economical business compared to the other business. This is a very economical business, and of late all the youngsters are moving into this, and there are so many experience centers. But in Coorg we have got one. How is the business? How is the transaction? This is very good. This is in fact very. ನಮ್ಮ ಕಂಪನಿ ಹೆಸರು 5th ಜನರೇಷನ್ ಕಾಫಿ ಅಂತ. ನಾವು 5 ತಲೆಮಾರುಗಳಿಂದ ಕಾಫಿಯನ್ನು ಬೆಳೆದು ಬಂದಿದ್ದೀವಿ. ನಮ್ಮ ಎಸ್ಟೇಟು, ನಮ್ಮ ತೋಟ ಎಲ್ಲ ಬಂದು ಕುಶಾಲನಗರದ ಹತ್ರ ಬರ್ತದೆ. ದುವಾರೆ ರೋಡಲ್ಲಿ ನಮ್ಮದೊಂದು ಎಕ್ಸ್ಪೀರಿಯನ್ಸ್ ಸೆಂಟರು ಕೂಡ ಇದೆ. ಅಲ್ಲಿ ಬಂದು ಅನುಭವ ಪಡಿಬೋದು. ತೋಟದಲ್ಲಿ ಓಡಾಡುವುದಾಗಲಿ, ಕಾಫಿ ಹೇಗೆ ಬೆಳೆಯುತ್ತದೆ, ಅದರಿಂದ ಕಾಫಿ ಬೀಜಗಳನ್ನು ಹೇಗೆ ಮಾಡುತ್ತಾರೆ, ಅದನ್ನು ಪುಡಿ ಮಾಡಿ ಯಾವ ರೀತಿಯಲ್ಲಿ ಮಿಶ್ರಣ ಮಾಡಿ ಯಾವುದು ನಮ್ಮ ಭಾರತೀಯರಿಗೆ ಇಷ್ಟವಾಗುವಂತೆ ನಾವು ಕೊಡಬಹುದು ಎಂದು ನಾವು ತಿಳಿದುಕೊಳ್ಳಬಹುದು. ಸರ್, ಇವತ್ತು ಇವೆಂಟ್ ಅಲ್ಲಿ ಭಾಗವಹಿಸಿದ್ದೀರಾ, ಏನ್ ಹೇಳಿಕ್ಕೆ ಇಷ್ಟಪಡ್ತಿದ್ದೀರಾ? ಹೇಗಿದೆ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ, ಖುಷಿ ಆಗ್ತದೆ. ನಮ್ಮ ಭಾರತದಲ್ಲೂ ನಮ್ಮ ಭಾರತೀಯ ಕಾಫಿಗೆ ಇಷ್ಟೊಂದು ಜನರು ಸ್ಪಂದಿಸುತ್ತಿದ್ದಾರೆ, ಒಳ್ಳೆಯ ಅಭಿಪ್ರಾಯಗಳನ್ನು ಕೊಡುತ್ತಿದ್ದಾರೆ. ಏನೇನ್ ಪ್ರಾಡಕ್ಟ್ಸ್ ಇದೆ ಸರ್ ನಿಮ್ಮಲ್ಲಿ? ಖಂಡಿತ ಬನ್ನಿ. ಇದು ನಮ್ಮಲ್ಲಿ ಎಲ್ಲ ಸ್ಪೆಷಾಲಿಟಿ ಕಾಫಿ ಅಂತ ಬರ್ತದೆ. ಇದು ಪ್ರತಿಯೊಂದು ಬೇರೆ ಬೇರೆ ವಿಧಾನದಲ್ಲಿ ನಾವು ಕಾಫಿ ಬೀಜಗಳನ್ನು ಕಾಫಿ ಹಣ್ಣಿನಿಂದ ನಾವು ಬೇರ್ಪಡಿಸುತ್ತೇವೆ. ಅದಲ್ಲದೆ ನಾವೇ ನಮ್ಮ ತೋಟದಲ್ಲಿ ಸಿಗುವಂತಹ ಜೇನುತುಪ್ಪವನ್ನು ನಾವು ಇಲ್ಲಿ ಕೊಡುತ್ತಿದ್ದೇವೆ. ಎಷ್ಟು ಎಕರೆ ಇದೆ ಸರ್? ಅದು 1200 ರಿಂದ 1500 ವರೆಗೂ ಬರ್ತದೆ. ಅದು ಆ ಮನೆತನದಲ್ಲಿ ಬಂದಿರುವಂತದ್ದು. ಎಷ್ಟು ವೆರೈಟಿ ಐಟಮ್ಸ್ ಇದೆ ನಮ್ಮಲ್ಲಿ? ಸುಮಾರು ತರದ ಐಟಮ್ಗಳಿದೆ. ಬರೀ ವೆರೈಟಿ ಅನ್ನೋದಕ್ಕಿಂತ ಈಗ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಇಷ್ಟಗಳಿರ್ತದೆ, ಟೇಸ್ಟ್ ಇಷ್ಟಗಳಿರ್ತದೆ. ನಂಗೆ ಸ್ವಲ್ಪ ಈಗ ಬರೀ ಊಟ ತಗೊಳ್ಳೋದಾದ್ರೆ ನಂಗೆ ಸ್ವಲ್ಪ ಖಾರ ಇರಬೇಕು, ನಂಗೆ ಊಟದಲ್ಲಿ ಸಿಹಿ ಇರಬೇಕು, ನಂಗೆ ಊಟ ಆದ್ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಬೇಕು. ಅದೇ ತರ ಕಾಫಿಯಲ್ಲೂ ನಂಗೆ ಸ್ವಲ್ಪ ಜಾಸ್ತಿ ಶಕ್ತಿಯುತ ಅಂದ್ರೆ ಸ್ಟ್ರಾಂಗ್ ಆಗಿರೋದು ಬೇಕು. ನಂಗೆ ಬೇರೆ ಬೇರೆ ತರದಾದ ರೆಸ್ಪಾನ್ಸ್ ಹೇಗಿದೆ? ಮತ್ತೆ ಈ ತರ ನಿಮ್ದು ಸೇಲ್ ಏನಾದ್ರು ಮಾಡ್ಬೇಕಂದ್ರೆ ಯಾವ ತರ ಸೇಲ್ ಮಾಡ್ತಿದ್ದೀರಾ? ಡೋರ್ ಟು ಡೋರ್ ಯಾವ ತರ ಇದೆ ನಿಮ್ದು? ಖಂಡಿತ ಈವೆಂಟ್ ನಮಗೆ ಬಹಳಷ್ಟು ಜನರನ್ನ ಪರಿಚಯಿಸಿದೆ. ಮತ್ತೆ ಬಹಳಷ್ಟು ಜನ ಕಾಫಿ ಹಿತೈಷಿರು, ನಮ್ಮದೊಂದು ಸಂಘ ಒಂದು ಏನ್ ಬೆಳೀತದೆ ಅವರಿಂದಾಗಿ ನಾವು ತಿಳ್ಕೊಳ್ಳೋದಾಗ್ಲಿ, ನಮ್ಮಿಂದ ಅವರು ತಿಳ್ಕೊಳ್ಳೋದಾಗ್ಲಿ ಬಹಳ ವಿಚಾರ ವಿನಿಮಯ ಆಗ್ತಿದೆ. ಹಾಗೂ ನಾವು ಜಾಗತಿಕ ಮಟ್ಟದಲ್ಲೂ
ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ಸಾಮಗ್ರಿಗಳನ್ನು ನಾವು ಮಾರಾಟ ಮಾಡುತ್ತಿದ್ದೇವೆ. ಇಲ್ಲಿ ನಿಮ್ಗೆ ತಗೋಬೇಕಂದ್ರೆ ಪ್ರಾಡಕ್ಟ್ ತಗೋಬೇಕಾದ್ರೆ ಹೆಂಗೆ ನಿಮ್ಗೆ ಸಂಪರ್ಕಿಸಬೇಕು ಮತ್ತೆ ಎಷ್ಟು ಯಾವ ತರ ಇಲ್ಲಿ ನಿಮ್ದು ಔಟ್ಲೆಟ್ ಏನಾದ್ರು ಇದೆಯಾ ಬೆಂಗಳೂರಲ್ಲಿ? ನಾವು ಬೆಂಗಳೂರಲ್ಲಿ ಅತಿ ಶೀಘ್ರದಲ್ಲೇ ಮಾಡುತ್ತಿದ್ದೇವೆ. ನಮ್ಮದು ಈಗ ಕುಶಾಲನಗರ ಮಡಿಕೇರಿಯಲ್ಲಿ ಒಂದು ಆಲ್ರೆಡಿ ಇದ್ದು ಚೆನ್ನಾಗಿ ಓಡುತ್ತಿದೆ. ದುಬಾರಿ ಸಪ್ಲೈ ಬೇಕಂದ್ರೆ ಯಾವ ತರ ಸಪ್ಲೈ ಮಾಡ್ತೀವಿ? ಆನ್ಲೈನ್ ಅಲ್ಲಿ ಬುಕ್ ಮಾಡಿದ ತಕ್ಷಣ 2 ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇರ್ತದೆ. ವೆಬ್ಸೈಟ್ ಇದೆಯಾ? ಹೌದು, ನಮ್ಮ ವೆಬ್ಸೈಟ್ಗೆ ಹೋದಾಗ ಅಲ್ಲಿ ನಿಮಗೆ ಯಾವ ಪದಾರ್ಥ ನಿಮಗೆ ಇಷ್ಟವಾಗ್ತದೋ ಅದು ನಿಮಗೆ ಎಷ್ಟು ಮಾತ್ರದಲ್ಲಿ. ವೆಬ್ಸೈಟ್ ಹೆಸರು ಬಂದು www.fifthgenerationcafe.in. ಹೆಸರು ಬಂದು www.fifthgenerationcafe.in. ಏನಪ್ಪಾ ಅಂದ್ರೆ ವಿಶೇಷವಾಗಿ ಈ ಒಂದು ಕಾಫಿ ಈವೆಂಟ್ ಅಲ್ಲಿ ಉತ್ಸವದಲ್ಲಿ ಹಲವಾರು ಕಾಫಿ ಸ್ಟಾಲ್ಸ್ ನ ನಾವು ನೋಡ್ಬೋದು. ಅದೇ ತರನೇ 5th ಜನರೇಷನ್ ಕೆಫೆ, ಈ ಒಂದು 5th ಜನರೇಷನ್ ಕೆಫೆನು ಕೂಡ ತುಂಬಾ ಮುಂಚೂಣಿಯಲ್ಲಿರುವಂತ ಒಂದು ಕೆಫೆ ಅಂತಾನೆ ಹೇಳ್ಬೋದು. ಸುಮಾರು 15ರಿಂದ 20 ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್, ಜೇನು ಮತ್ತೆ ಬೇರೆ ಬೇರೆ ತರ ನೀವು ಪ್ರಾಡಕ್ಟ್ಸ್ ನೋಡ್ಬೋದು. ಬಿಸ್ಕೆಟ್ಸ್, ಕಾಫಿಯಿಂದ ತಯಾರು ಮಾಡಿರುವಂತ ಕಾಫಿ, ಟಾಕ್ಸಿಕ್ ವಾಟರ್, ಬೇರೆ ಬೇರೆ ತರ ಕಾಫಿ ಪ್ರಾಡಕ್ಟ್ಸ್, ಕೇಕ್ಸ್ ಮತ್ತೆ ಕಾಫಿ ಐಟಮ್ಸ್, ಕಾಫಿ ಪೌಡರ್ ಆಗಿರ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ನಮ್ಮ ಇದು ಏಲಕ್ಕಿ, ಆಲ್ಮಂಡ್, ಕರಿಮೆಣಸು, ಕಾಳ್ಮೆಣಸು, ಕಪ್ ಮೆಣಸು. ಸೊ ಬೇರೆ ಬೇರೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನೀವು ನೋಡ್ಬೋದು. ಇಲ್ಲಿ ಅವ್ರದೇ ಆದ ಒಂದು ಸುಮಾರು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್. ಚಾಕ್ಲೇಟ್ಸ್ ಸಿಗುತ್ತೆ ನಿಮ್ಗೆ, ಸೊ ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಸೊ ಏನಪ್ಪಾ ಅಂದ್ರೆ 5th ಜನರೇಷನ್ ಕೆಫೆ ಬಂದು ತಲೆಮಾಂತ್ರಗಳಿಂದ 5 ದಶಕಗಟ್ಲೆಯಿಂದ ಇವರು ಒಂದು ಸೇವೆಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಮುಂಚೂಣಿಯಲ್ಲಿರುವಂತ ಈ ಒಂದು ಸಂಸ್ಥೆ ಇವತ್ತು ಒಂದು ಈವೆಂಟ್ ಅಲ್ಲಿ ಭಾಗವಹಿಸಿರೋದು ವಿಶೇಷತೆ ಅಂತಾನೆ ಹೇಳ್ಬೋದು. ಇನ್ನ ಒಂದು ಬ್ಯೂಟಿಷಿಯನ್ ಪ್ರಾಡಕ್ಟ್ಸ್ ಕೂಡ ನೀವು ನೋಡ್ಬೋದು, ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಎಲ್ಲಾನು ಇದೆ ಇಲ್ಲಿ. ಸೊ ಹಲವಾರು ವೆರೈಟೀಸ್, ಇಂಥ ವೆರೈಟಿಯಲ್ಲಿ ಇಲ್ಲ ಅಂತ ಇಲ್ಲ, ಎಲ್ಲಾ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನ ನೀವು ಕಾಫಿಯಲ್ಲಿ ಮಾಡಿರುವಂತ ಪ್ರಾಡಕ್ಟ್ಸ್ ನ ನೀವು ನೋಡ್ಬೋದು. ಏನಪ್ಪಾ ಅಂದ್ರೆ ಕಾಫಿ ಉತ್ಸವ, ಕಾಫಿ ಫೆಸ್ಟಿವಲ್ ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಇದೆ ಅನ್ಬಿಟ್ಟು. ಎಲ್ಲಾ ಊರು, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಇಲ್ಲಿ ಒಂದು ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜನಸಂಖ್ಯೆ ಸೇರಿದ್ದಾರೆ ಅಂತಾನೆ ಹೇಳ್ಬೋದು. ಹಲವಾರು ಎಂಟರ್ಪ್ರಿನರ್ಸ್, ಉದ್ಯಮಿಗಳು, ಸೊ ಎಲ್ಲರೂ ಒಂದು ಭಾಗವಹಿಸಿದರೆ ತುಂಬಾ ಯಶಸ್ವಿ, ಅರ್ಥಪೂರ್ಣವಾಗಿ ಈ ಒಂದು ಕಾಫಿ ಕಾನ್ಫರೆನ್ಸ್ ನಡೆದಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷೆ. ಏನಿದೀನಿ ತಗೊಂಡೆ ಸ್ಯಾಂಪಲ್ ಮಾಡಿ ಬನ್ನಿ. 2 ನಿಮಿಷ ಕಾಫಿ ಸ್ಯಾಂಪಲ್ ಮಾಡಿ. ಏನು ಬೇಡ ಬ್ರದರ್, ಬಂದ್ಬಿಟ್ಟಿಗೆ. ಬ್ರೌನಿ ಇದೆ, ಕುಕೀಸ್ ಇದೆ, ಬನ್ನಿ. ನಿಮ್ಗೆ ಯಾವ ಥರ ಕಾಫಿ ಕುಡಿತೀರಾ? ನಿಮಗೆ ಹೈಲೈಟ್ ಮಾಡಿ ಪತ್ರಿಕ ಇದು ಮೀಡಿಯಾ. ತಂದೆಯವರೆಲ್ಲ ಇದೇ ಮಾಡ್ತಾ ಇದ್ದಾರೆ ಸರ್.
ಲಿಪ್ ಬಾಮ್ ಅದು ಟ್ರೈ ಮಾಡಿ ಸರ್, ಚೆನ್ನಾಗಿದೆ ಅದು ನೋಡಿ ಸರ್. ಸಾಕು ಒಂದು ಸಾಕು. ಮಿಡಿಗೆ ಬ್ರೌನಿ ಇದೆ, ಕುಕೀಸ್ ಇದೆ. ಬನ್ನಿ, ನಿಮ್ಗೆ ಯಾವ ಥರ ಕಾಫಿ ಕುಡಿತೀರಾ? ನಿಮಗೆ ಹೈಲೈಟ್ ಮಾಡಿ ಇದು ಮೀಡಿಯಾ We have one couple of videos. Sir, please come in. Yeah, that's okay. ತಂದೆಯವರೆಲ್ಲ ಇದೇ ಮಾಡ್ತಾ ಇದ್ದಾರೆ ಸರ್. ಇದೇನಿದು ಕಾಜಲ್ಲ? ಲಿಪ್ ಬಾಮ್ ಅದು ಟ್ರೈ ಮಾಡಿ ಸರ್, ಚೆನ್ನಾಗಿದೆ ಅದು ನೋಡಿ ಸರ್. ಸಾಕು ಒಂದು ಸಾಕು. ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.